ಪರ ಓಂ ನಮ ಶಿವಾಯ. ಹಗ್ಗನು ಬುದ್ಧಿ ಇಲ್ಲೇನ ತೋರಿತಲ್ಲಪ್ಪ. ಯಾವದ್ರಿ ಹಗ್ಗ್ರಿಪ್ಪ? ಹ್ಞೂನ್ರಿಪ್ಪ, ಬುದ್ಧಿ ಎಲ್ಲೇನ ತೋರಿತಲ್ಲ ಯಪ್ಪ ಅದು. ಹಾ, ಬುದ್ಧಿಯಲ್ಲೇ ಒಳಗ ಹೇಳ್ತಾನ್ರಿ ಇವ. ಯಾರು ಇವ? ಅವ್ರು ಹೊರಗ ಹೇಳಕತ್ತಾರಲ್ರಿ. ಅವ್ರು ಯಾರು? ಶೂನ್ಯವಾದಿ ಅವ, ಅಸತ್ಖ್ಯಾತಿ ಏನ್ ಹೇಳನ? ಹೊರಗೆ ಹೇಳ್ಯಾನ ಇವ, ಒಳಗೆ ಹೇಳ್ತಾನ್ರಿ ಅವ. ಹ್ಞೂನ್ರಿಪ್ಪ, ಹಗ್ಗುನು ಬುದ್ಧಿ ಎಲ್ಲೇನ ತೋರ್ತತಲ್ಲಪ್ಪ ಅದು. ಬುದ್ಧಿ ಎಲ್ಲೇನ ತೋರುದಲ್ಲ ಯಪ್ಪ. ಹಾ, ಬುದ್ಧಿಯಲ್ಲೇ ತೋರುದು ಖರೆ. ಹಗ್ಗ ದೇಶದಲ್ಲಿ ಸರ್ಪ ತೋರ್ಯದಂತಂದ್ರಿ ಅವ. ಯಾರು? ಅಸತ್ಖ್ಯಾತಿ. ಅವನಿಗೆ ಇವನಿಗೆ ಏನೋ ಇವ ಒಳಗೆ ಹೇಳ್ತಾನ, ಅವ ಹೊರಗೆ ಹೇಳ್ತಾನ. ಹ್ಞೂನ್ರಿ. ಹಗ್ಗನ ಬುದ್ಧಿಯಲ್ಲೇ ತೋರ್ಯದಂದ್ರು ಸಹಿತ ಆ ಬುದ್ಧಿ ಹಗ್ಗ ದೇಶದಲ್ಲಿ, ಆ ಹಗ್ಗ ಅಂತ ತೋರ್ಯ ನೋಡ್ರಿ. ಹಗ್ಗ ದೇಶದಲ್ಲಿ ಸರ್ಪ ಹೇಳ್ತಾನವ. ಎಲ್ಲಿ ಇಲ್ಲದ್ದು ಆ ಹಗ್ಗ ದೇಶದಲ್ಲಿ ತೋರ್ತದಂತಾನೆ. ಯಾರು? ಅಸತ್ಖ್ಯಾತಿ. ಎಲ್ಲಿ ಇಲ್ಲದ್ದು ಇವ ಅಂತಾನೆ. ಇವ ಯಾರು? ಅದು ಬುದ್ಧಿ ಒಳಗೆ ಅದದು, ಹೊರಗೆ ಎಲ್ಲಿ ಇಲ್ಲ ಅಂತಾನೆ ಇವ. ಅವನಿಗೂ ಇಷ್ಟೇ ವ್ಯತ್ಯಾಸ ಅದ. ಹೊರಗೆ ಹೇಳ್ತಾನೆ, ಒಳಗೆ ಹೇಳ್ತಾನೆ. ವಿಜ್ಞಾನವಾದಿಯ ಈ ಅಭಿಪ್ರಾಯ ಇರುತ್ತದೆ. ಹಗ್ಗದಲ್ಲಿ ಆಗಲಿ ಅದರಂತೆ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿಯ ಹೊರಗೆ ಎಲ್ಲಿಯೂ ಸರ್ಪ ಇರುವುದೇ ಇಲ್ಲ. ಎಲ್ಲ ಪದಾರ್ಥಗಳು ಬುದ್ಧಿಗಿಂತಲೂ ಭಿನ್ನವಿಲ್ಲ. ಏನ್ ಪದಾರ್ಥ ಅದಾವಲ್ಲವ ಬುದ್ಧಿ ರೂಪಿ ಅದಾವಂತ ನೀವ. ಮತ್ತೇನೆಂದರೆ ಎಲ್ಲಾ ಪದಾರ್ಥಗಳ ಆಕಾರವನ್ನು ಬುದ್ಧಿಯೇ ಧಾರಣ ಮಾಡಿರುತ್ತದೆ. ಎಲ್ಲಾ ಪದಾರ್ಥಗಳ ಆಕಾರ ಬುದ್ಧಿಯೇ ಧಾರಣ ಮಾಡ್ಯದ. ಮತ್ತದು ಬುದ್ಧಿ ಹ್ಯಾಂಗದ? ಆ ಬುದ್ಧಿಯು ಕ್ಷಣಿಕ ವಿಜ್ಞಾನ ರೂಪವಿರುತ್ತದೆ. ಕ್ಷಣ ಅಂದರೆ ಕ್ಷಣದಲ್ಲಿ ನಾಶ ಮತ್ತು ಉತ್ಪತ್ತಿಯನ್ನು ಹೊಂದುತ್ತದೆ. ಆ ಬುದ್ಧಿ ಕ್ಷಣದಲ್ಲಿ ನಾಶ ಆಗ್ತದ ಮತ್ತು ಉತ್ಪತ್ತಿ ಆಗ್ತದಂತ ನಾವು. ಏನಾಗ್ತದ್ರಿ? ಕ್ಷಣದಲ್ಲಿ ನಾಶ ಮತ್ತು ಉತ್ಪತ್ತಿಯನ್ನು ಹೊಂದುವಂತ ಯಾವ ವಿಜ್ಞಾನವಿರುವುದೋ ಅದುವೇ ಸರ್ಪರೂಪವಾಗಿ ತೋರುತ್ತದೆ. ಇದಕ್ಕೆ ಆತ್ಮಖ್ಯಾತಿ ಎಂದು ಹೇಳುತ್ತಾರೆ. ಆತ್ಮ ಅಂದರೆ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯು. ಅದು ಸರ್ಪರೂಪದಿಂದ, ಖ್ಯಾತಿ ಎಂದರೆ ಭಾನ ಮತ್ತು ಕಥನವಿರುತ್ತದೆ. ಇಲ್ಲಿ 158 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ್ರಿ? ಆತ್ಮಖ್ಯಾತಿ ವಿಶೇಷ ಕಥನ ಪೂರ್ವಕ, ಆತ್ಮಖ್ಯಾತಿ ವಿಶೇಷ ಕಥನ ಪೂರ್ವಕ ಖಂಡನವನ್ನು ವೃತ್ತಿ ರತ್ನಾವಳಿಯ 11ನೇ ರತ್ನದಲ್ಲಿ ಹಾಗೂ ವೃತ್ತಿ ಪ್ರಭಾಕರದ 7ನೆಯ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅದರ ವಿಶೇಷ ಕಥನ ಮತ್ತು ಅದರ ಖಂಡನ ರತ್ನಾವಳಿಯಲ್ಲಿ ಎಷ್ಟಪ್ಪ ಅಂದ್ರೆ 11ನೇ ರತ್ನದಲ್ಲಿ ಹಾಗೂ ವೃತ್ತಿ ಪ್ರಭಾಕರದ 7ನೆಯ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅಲ್ಲಿ ನೋಡ್ರಿ. ಇನ್ನು 3ನೇದ್ದು 128ನೇ ಅಂಕದಲ್ಲಿ ಅನ್ಯತಾ ಖ್ಯಾತಿ. ಅನ್ಯತಾ ಖ್ಯಾತಿ ಯಾರಪ್ಪ ಅಂದ್ರೆ ನೈಯಾಯಿಕ ಮತ್ತು ವೈಶೇಷಿಕರ ಈ ಅಭಿಪ್ರಾಯವಿರುತ್ತದೆ. ಇಬ್ರದರವರು ಅನ್ಯಥಾ ಖ್ಯಾತಿಯನ್ನು ಹೇಳೋರು ನೈಯಾಯಿಕರ ಮತ್ತು ವೈಶೇಷಿಕರು. ನೈಯಾಯಿಕರಲ್ಲಿ ಯಾರಪ್ಪ ಅಂದ್ರೆ ಗೌತಮ. ನೈಯಾಯಿಕರಲ್ಲಿ ಯಾರಪ್ಪ ಅಂದ್ರೆ ಗೌತಮ. ಮತ್ತು ವೈಶೇಷಿಕರಂದ್ರೆ ಯಾರಪ್ಪ ಅಂತ ಕೇಳಿದ್ರ ವೈಶೇಷಿಕ ಶಾಸ್ತ್ರಕರ್ತ ಯಾರ್ರಿ? ಕಣಬುಕರು ಅಲ್ವೇನ್ರಪ್ಪ? ಓಂ ನಮ ಶಿವಾಯ. ಹಾ, ಕಣಬುಕರು. ಅವರಿಗೆ ಕಣಾದನ್ನು ಅಂತ ಕರೀತಾರ್ರಿ. ಕಣಾದರಿಗೆ ಕಣಬುಕರು. ಕಣಬುಕರು ನಿನ್ನೆ ಹೇಳಿದೆವಲ್ಲ, ಅವರು ಎಲ್ಲಾ ರೈತರು ಕಣ ಮಾಡಿ ಮೇಟಿ ನಡೆಸಿ ತೆನಿ ಮುರಿದು ಹಂತಿ ಹೊಡೆದು ಜ್ವಾಳ ತೂರ್ಕೊಂಡು ಹೋಗುವ ಹಳ್ಯಾಗ ಏನ್ ಕಣದಾಗ ಏನು ಸಿಡಿದು ಬಿದ್ದಿರ್ತಾವಲ್ಲ ಅಂತ ಕಾಳಗಳನ್ನ ಆರಿಸಿ ತಮ್ಮ ಉದರ ನಿರ್ವಾಹ ಮಾಡಿಕೊಂಡು ಇಂಥ ಗ್ರಂಥವನ್ನ ಅವರು ಬರೆದಾರವರು.
ಅವ್ರಿಗೆ ಕಣಭುಕರು ಅಂತ ಕರೀತಾರೆ, ವೈಶೇಷಿಕ ಶಾಸ್ತ್ರಕರ್ತ. ನೈಯಾಯಿಕರಲ್ಲಿ ಗೌತಮ, ವೈಶೇಷಿಕರಲ್ಲಿ ಕಣಾದ. ಇವ್ರೇನ್ ಹೇಳ್ತಾರ? ನೈಯಾಯಿಕ ಮತ್ತು ವೈಶೇಷಿಕರ ಈ ಅಭಿಪ್ರಾಯವಿರುತ್ತದೆ. ಏನಂತಾರವರು? ಹುತ್ತು ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವು ಇರುತ್ತದೆ. ಆ ಸತ್ಯ ಸರ್ಪ ಎಲ್ಲದ? ಹುತ್ತು ದೇಶದಲ್ಲಿ ಅದ. ಅದು ಎಲ್ಲೋ ಆದದು ಹುತ್ತ ಅಡವ್ಯಾಗ. ಆ ಹುತ್ತು ದೇಶದಲ್ಲಿ ಇರುತ್ತದೆ. ಅದನ್ನೇ ನೇತ್ರದಿಂದ ನೋಡಿದ್ದಾರೆ. ಹುತ್ತು ಅನ್ನೋದ್ರ ಮ್ಯಾಗ 159 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರಪ್ಪ ಅಂತ ಕೇಳಿದ್ರೆ, ಆ ಹುತ್ತಂದ್ರೆ ಏನಪ್ಪಾ ಅಂದ್ರೆ ವಾಲ್ಮೀಕಿ ಋಷಿಗಳಿಗೆ ಹುತ್ತೇರಿತ್ ನೋಡ್ರಿ. ಯಾವಾಗ ನಾರದ್ರು ಭೇಟಿಯಾಗಿ ಅವರಿಗೆ ಮಹಾಮಂತ್ರ ಹೇಳಿದ ಬಳಿಕ ರಾಮ ಮಂತ್ರ ಕೊಟ್ಟು ಅಲ್ಲಿ ಏನ್ ಜಪಿಸ್ಕೊಟ್ ಕೂತ್ರು, ಅಲ್ಲಿ ಹುತ್ತೇರಿತ್ತು ಅವ್ರಿಗೆ. ಅದನ್ನ ಇಲ್ಲಿ ಏನ್ ಮಾಡ್ಯಾರ? ವಾಲ್ಮೀಕಿ. ಇದಕ್ಕೆ ಕೆಲವು ದೇಶಗಳಲ್ಲಿ ರಾಪಡ ಎಂತಲೂ ಕರೆಯುತ್ತಾರೆ. ಹುತ್ತ ಅಂದ್ರೆ ಅರ್ಥ ಹೇಳಿದ್ರು ಅವರು. ಏನಂತಾರೆ? ನೈಯಾಯಿಕ ಮತ್ತು ವೈಶೇಷಿಕರ ಈ ಅಭಿಪ್ರಾಯವಿರುತ್ತದೆ. ಹುತ್ತು ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವು ಇರುತ್ತದೆ. ಅದನ್ನೇ ನೇತ್ರದಿಂದ ನೋಡಿದ್ದಾರೆ. ಮತ್ತು ನೇತ್ರದಲ್ಲಿ ದೋಷಗಳಿರುತ್ತವೆ. ಅದರ ಬಲದಿಂದ ಸಮ್ಮುಖವಾಗಿ ಹತ್ತಿರ ತೋರುತ್ತದೆ. ಅಲ್ಲಿ ಇಲ್ಲಂಗ್ ತೋರ್ತು ಅಂದ್ರೆ ಆ ದೋಷ ಇದ್ದುದರಿಂದ, ಅದು ಎಲ್ಲೋ ಹುತ್ತನೊಳಗೆ ಹಾವದ, ಆ ನೇತ್ರದಲ್ಲಿ ದೋಷ ಇರುವುದರಿಂದ ಅದು ಸಮ್ಮುಖವಾಗಿ ತೋರ್ಯದಂತಾರ್ರಿ ಇವ್ರು. ನೋಡ್ರಿ, ಅದು ಎಲ್ಲೋ ಅದ, ಮತ್ ನೇತ್ರದಲ್ಲಿ ದೋಷ ಅದ, ಆ ದೋಷದ ಬಲದಿಂದ ಸಮ್ಮುಖ ಆಗಿ ತೋರ್ಯದಂತಾರ. ಎಷ್ಟು ವಿಪರೀತ ಅದ. ಅದಕ್ಕಿಲ್ಲಿ ಯದ್ಯಪಿಗಾರ ಒಂದು ಸಂಶಯ ಮಾಡ್ತಾನ್ರಿ. ಏನಂತಾನ? ಸತ್ಯವಾದ ಸರ್ಪಕ್ಕೂ ಮತ್ತು ನೇತ್ರಕ್ಕೂ ಮಧ್ಯದಲ್ಲಿರುವ ಗೋಡೆ ಮೊದಲಾದವುಗಳು ಅಡ್ಡವಾಗಿರುತ್ತವೆ ಅಲ್ಲ, ಅಲ್ಯಾಂಗ್ ತೋರ್ತದು ಅಂತನವ. ಯಾರು? ಸಂಶಯಕಾರ. ಆ ಹುತ್ತಿಗೂ ಆ ಹುತ್ತನಲ್ಲಿದ್ದ ಸರ್ಪಕ್ಕೂ ಹಾವು ನೋಡ್ಬೇಕಾದ್ರೆ ನಡುವೆಟ್ಟು ಅಡತಡಿಗಳವಲ್ಲ, ಗುಡ್ಡ ಗಿಡ ಹಿಂಗೇನೇನೋ ತೆಗ್ಗತ್ತವ್ರ ಹಿಂಗೆಲ್ಲ ಇವೆಲ್ಲ ಅಡ್ಡಿರ್ತಾವ. ಆ ಸರ್ಪ ಹ್ಯಾಂಗ್ ಕಾಣಿಸ್ತದು? ಅದಕ್ಕೆ ತಥಾಪಿ ಯಾರವರು? ನೈಯಾಯಿಕ ವೈಶೇಷಿಕರು ಸಮಾಧಾನ ಹೇಳೋರು ಅವರೇ. ಈಗ ತಥಾಪಿ ದೋಷ ಸಹಿತ ನೇತ್ರವಿರುವುದರಿಂದ ಅಡೆತಡೆ ಇದ್ದಾಗ್ಯಾದರೂ ಸರ್ಪವು ನೋಡಲ್ಪಟ್ಟಿರುತ್ತದೆ. ಅಡೆತಡೆ ಇದ್ರು ಸಹಿತ ದೋಷದಲ್ಲ, ದೋಷದ ಬಲದಿಂದ ನೋಡಿದ್ರು ಅವರು ಅಂತಾರೆ ಅವರು. ಅದು ಅಡೆತಡೆ ಇದ್ರು ಸಹಿತ ದೋಷ ಅನ್ನೋದ್ರ ನೇತ್ರದೊಳಗ ಆ ದೋಷದ ಬಲದಿಂದ ನೋಡ್ಯಾರ ಅಂತಾರ್ರಿ ಇವರು. ಮತ್ತು ಇದರಲ್ಲಿ ಯಾರಾದರೂ ಈ ರೀತಿ ಶಂಕಾ ಮಾಡಿದ್ದಾದರೆ, ಮತ್ತಿದರಲ್ಲಿ ಯಾರಾದರೂ ಹಿಂಗ್ ಶಂಕಾ ಮಾಡಿದ್ರೆ ದೋಷದಿಂದ ಸಾಮರ್ಥ್ಯವು ಕ್ಷೀಣವಾಗುತ್ತದೆ, ಹೆಚ್ಚಾಗುವುದಿಲ್ಲ. ಅದ್ಯಾಂಗ ನೋಡಿದ್ರು ಅವರು? ಅರ್ಥ ಆಗ್ತದಿಲ್ರಿ? ಓಂ ನಮಃ ಶಿವಾಯರಪ್ಪ, ಇದಾಗ್ತದಲ್ಲಪ್ಪ. ಯಾರಾದರೂ ಈ ರೀತಿ ಶಂಕಾ ಮಾಡಿದ್ದಾದರೆ ದೋಷದಿಂದ ಸಾಮರ್ಥ್ಯವು ಕ್ಷೀಣ ಆಗ್ತದೆ, ಹೆಚ್ಚಾಗಂಗಿಲ್ಲ. ಹೇಗೆಂದರೆ ಜಠರಾಗ್ನಿಯಲ್ಲಿ ವಾತ ಪಿತ್ತ ಕಫಗಳ ದೋಷದಿಂದ ಪಾಚಕ ಸಾಮರ್ಥ್ಯವು ಕ್ಷೀಣಿಸುತ್ತದೆ. ಆ ದೋಷದಿಂದ ಆ ಪಾಚಕ ಸಾಮರ್ಥ್ಯ ಏನಾಗ್ತದೆ? ಕ್ಷೀಣ ಆಗ್ತದೆ, ಪಚನ ಆಗಂಗಿಲ್ಲದು ದೋಷ ಇದ್ದುದರಿಂದ. ಹೇಗೋ ಹಾಗೆ ನೇತ್ರದಲ್ಲಿ ಆದರೂ ತಿಮರಾದಿ ದೋಷದಿಂದ ಸಾಮರ್ಥ್ಯ ಕ್ಷೀಣಿಸಬೇಕಾಗಿತ್ತು, ಹೆಚ್ಚಂಗಾಯ್ತು. ಮತ್ತು
ಹುತ್ತವೆ ಮೊದಲಾದ ಸ್ಥಾನಗಳಲ್ಲಿ ಇರುವ ಸರ್ಪದ ಜ್ಞಾನವು ದೋಷ ಸಹಿತವಾದ ನೇತ್ರದಿಂದ ಆಗುತ್ತದೆಂದೇನು ಹೇಳುವಿರೋ, ಅಲ್ಲಿ ಶುದ್ಧ ನೇತ್ರದಿಂದ ಪರದೇಶದಲ್ಲಿ ಏನಂತಾರ ನೋಡ್ರಿ, ಹೇಳಿರುವಿರೋ ಅಲ್ಲಿ ಶುದ್ಧ ನೇತ್ರದಿಂದ ಪರದೇಶದಲ್ಲಿ ಇರುವಂಥವುಗಳ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ. ಆ ಶುದ್ಧ ನೇತ್ರಗಳು ಇದ್ದವರಿಗೆ ಅದು ತೋರಂಗಿಲ್ಲ. ಆ ದೋಷ ಸಹಿತ ನೇತ್ರದಿಂದ ನೋಡ್ಯಾರ ಅಂತ ಹೇಳ್ತೀರಿ, ಹ್ಯಾಂಗ ನೋಡಿದ್ರು ಅವರು? ಇನ್ನು ದೋಷ ಸಹಿತ ನೇತ್ರದಿಂದ ಹೇಗಾಗುತ್ತದೆ? ಯಾವ ದೋಷರಹಿತವಾದ ನೇತ್ರಕ್ಕೆ ಅದು ಹೊರದೇಶದಲ್ಲದು ಕಾಣಿಸಂಗಿಲ್ಲ. ನೀವು ದೋಷ ಸಹಿತ ನೇತ್ರದಿಂದ ನೋಡಿರಂತೀರಲ್ಲ, ಹ್ಯಾಂಗ ನೋಡಿದ್ರು ಅವರು? ಆದ್ದರಿಂದ ದೋಷದಿಂದ ನೇತ್ರದ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಎಂಬುದನ್ನು ಒಪ್ಪುವುದರಲ್ಲಿ ಯಾವ ದೃಷ್ಟಾಂತವೂ ಇಲ್ಲ. ದೋಷ ಸಹಿತವಾದ ನೇತ್ರದಲ್ಲಿ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂತೀರಲ್ಲ ನೀವು, ಅದಕ್ಕೆ ಯಾವ ದೃಷ್ಟಾಂತ ಇಲ್ಲ ಅಂದ ಒಬ್ಬ. ಅದಕ್ಕೆ ಇವ್ರು ಹೇಳ್ತಾರ್ರಿ, ಯಾರು ನೈಯಾಯಿಕ ವೈಶೇಷಿಕರು ಏನ್ ಹೇಳ್ತಾರ, ಆ ಶಂಕೆಯು ಸಂಭವಿಸುವುದಿಲ್ಲ. ಹಿಂಗೇನು ಶಂಕ ಮಾಡಿದಿಲ್ಲ, ಹಿಂಗೆ ಶಂಕ ಸಂಭವಿಸಂಗಿಲ್ಲ ನಿಂದು ಹೇಳ್ತೇವ್ ಕೇಳಿಲ್ಲ ಅಂತಾರ್ರಿ ಅವರು. ಯಾಕಂದರೆ ಯಾರಿಗೆ ಒಬ್ಬರಿಗೆ ಪಿತ್ತ ದೋಷದಿಂದ ಇಂಥ ರೋಗವಾಗುತ್ತದೆ. ಎಂಥ ರೋಗ? ಭಸ್ಮೀಭೂತ ರೋಗ. ಏನಾಗ್ತದಲ್ಲ ಭಸ್ಮಾಗಿ ಹೋಗ್ತದಂತಾರವರು. ನೋಡ್ರಿ, ಆ ಶಂಕೆಯು ಸಂಭವಿಸುವುದಿಲ್ಲ. ಯಾಕಂದರೆ ಯಾರಿಗೂ ಒಬ್ಬರಿಗೆ ಪಿತ್ತ ದೋಷದಿಂದ ಇಂಥ ರೋಗವಾಗುತ್ತದೆ. ಎಂಥ ರೋಗ ಆಗ್ತದಪ್ಪ ಅಂತ ಕೇಳಿದ್ರೆ ಅವರು 4 ಪಟ್ಟ ಭೋಜನ ಮಾಡಿದ ಆಜ್ಞಾದರೂ ಕೂಡ ತೃಪ್ತಿಯಾಗುವುದೇ ಇಲ್ಲ. ಅವರಿಗೆ ಇಂಥ ಭಸ್ಮೀಭೂತ ರೋಗ ಆಗಿತ್ತು ಅಂದ್ರ 4 ಮಂದಿ ಉಣಟ್ಟು ಅನ್ನ ತಿಂದ್ರೆ ಅವ್ರಿಗೆ ತೃಪ್ತಿ ಆಗಂಗಿಲ್ಲ, ಇನ್ನೂ ತಿನ್ಬೇಕನ್ನಿಸ್ತದ. ಹಂಗ ಸಾಮರ್ಥ್ಯ ಹೆಚ್ಚಾಗ್ತದಂತಾರೆ ಇವ್ರಿಬ್ರು. ಯಾರು? ನೈಯಾಯಿಕ ವೈಶೇಷಿಕರು. 4 ಪಟ್ಟ ಭೋಜನ ಮಾಡಿದಾಗ್ಯಾದರೂ ಕೂಡ ತೃಪ್ತಿ ಆಗುವುದೇ ಇಲ್ಲ. ಹೇಗೆ? ಪಿತ್ತ ದೋಷದಿಂದ ಜಠರಾಗ್ನಿಯಲ್ಲಿಯೇ ವಾಚಕ ಸಾಮರ್ಥ್ಯವು ಹೆಚ್ಚಾಗ್ತದಂತಾರವರು. ಅದರಂತೆ ನೇತ್ರದಲ್ಲಿಯೂ ಕೂಡ ತಿಮಿರಾದಿ ದೋಷಗಳಿಂದ ಬೇರೆ ದೇಶದಲ್ಲಿರುವ ಸರ್ಪವನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ನೀ ಸಾಮರ್ಥ್ಯ ಕಮ್ಮಿ ಆಗ್ತದಂತೆಲ್ಲ, ಕಮ್ಮಿ ಆಗಂಗಿಲ್ಲ, ಹೆಚ್ಚಾಗ್ತದಂತಾರ್ರಿ. ತಿಳಿತದೋ ತಿಳಿಯಂಗಿಲ್ರಿ? ಇದು ಓಂ ನಮಃ ಶಿವರಪ್ಪ ತಿಳಿತದ್ರಪ್ಪ. ಅವ ಯಾವನೋ ಒಬ್ಬ ನೇತ್ರದಲ್ಲಿ ದೋಷದಿಂದ ಸಾಮರ್ಥ್ಯ ಕಮ್ಮಿ ಆಗ್ತದೆ, ಹೆಚ್ಚು ಹೆಂಗಾಗ್ತದ ಅಂತ ಅವ ಕೇಳಿದ್ರ ಇವ್ರು ಹೆಚ್ಚಾಗ್ತದಂತಾರ. ಯಾರಿಗೂ ಒಬ್ಬರಿಗೆ ಭಸ್ಮೀಭೂತ ರೋಗ ಆಗಿರ್ತದ ಅಂದ್ರೆ ಏನ್ ಉಣ್ತಿಲ್ಲ ಭಸ್ಮ ಹೋಗ್ತದ. ಹಾಂಗ ಆ ಜಠರಾಗ್ನಿಯಲ್ಲಿ ಆ ದೋಷದ ಬಲದಿಂದ ಆ ಪಾಚಕ ಸಾಮರ್ಥ್ಯ ಏನಾಗ್ತದಪ್ಪ ಅಂತ ಕೇಳಿದ್ರೆ ಹೆಚ್ಚಾಗ್ತದೆ. ಹಾಂಗ ನೇತ್ರದಲ್ಲಿ ದೋಷ ಇತ್ತಂದ್ರೆ ಆ ಸಾಮರ್ಥ್ಯ ಹೆಚ್ಚಾಗ್ತದೆ, ಅದು ನೋಡ್ಲಿಕ್ಕೆ ಬರ್ತದ ಅಂತ ಅಂತಾರೆ ಇವರು. ಓಂ ನಮಃ ಶಿವಪ್ಪ ಅವ್ರೆ, ಹ್ಞೂನ್ರಿ. ಸಾಮರ್ಥ್ಯ ಹೆಚ್ಚಾಗೋದು ಅದು ದೋಷ ಅಲ್ವೇನ್ರಪ್ಪ? ಅದೇ ದೋಷ. ಜಠರಾಗ್ನಿಯಲ್ಲಿಯ ಪಾಚಕ ಸಾಮರ್ಥ್ಯ ಹೆಚ್ಚಾಗ್ತದಲ್ರಪ್ಪ, ಇದು ಇಲ್ಲ ಅದನ್ನು ದೋಷ ಅಲ್ವೇನ್ರಪ್ಪ? ಅದೇ ಆ ದೋಷದ ಬಲದಿಂದ ಹೆಚ್ಚಾಗ್ತದಂತನ್ರಿ ಅವ ಶಂಕಾಕಾರ. ದೋಷದ ಬಲದಿಂದ ಕಮ್ಮಿ ಆಗ್ತದವ ಅಂದ್ರೆ ಕಮ್ಮಿ ಆಗಂಗಿಲ್ಲ, ಹೆಚ್ಚಾಗ್ತದಂತಾನೆ, ವಿರುದ್ಧ ಮಾತಾಡ್ತಾನೆ. ಹೌದ್ರಪ್ಪ.
ಸರ್ಪದ ನೋಡು ದೋಷ ಹೆಚ್ಚಾಕತ್ತಲ್ಲಪ್ಪ ಇಲ್ಲಿ. ಅದು ಅಲ್ಲಿ ಎಲ್ಲೋ ಎಲ್ಲೋ ಹುತ್ತ ದೇಶದಲ್ಲಿದ, ಆ ಹುತ್ತ ದೇಶದಲ್ಲಿದ್ದ ಸರ್ಪ ಸಮ್ಮುಖದಲ್ಲಿ ತೋರ್ತದೆ. ಯಾಕ? ಆ ನೇತ್ರದಲ್ಲಿ ದೋಷ ಹೆಚ್ಚಾಗುವುದರಿಂದ, ದೋಷ ಇರುವುದರಿಂದ, ದೋಷದ ಬಲದಿಂದ ಸಾಮರ್ಥ್ಯ ಹೆಚ್ಚಾಗ್ತದಂತ ಅವರು. ಕಮ್ಮಿ ಆಗಂಗಿಲ್ಲ, ಹೆಚ್ಚಾಗ್ತದಂತಾರ. ಅವ ಶಂಕಾಕಾರ ದೋಷ ಶುದ್ಧ ನೇತ್ರದವರಿಗೆ ದೂರಿಂದ ಕಾಣಿಸಂಗಿಲ್ಲ, ದೋಷ ಸಹಿತ ನೇತ್ರದಿಂದ ಹ್ಯಾಂಗ ಹೆಚ್ಚಾಗ್ತದಂತ ಕೇಳಿದ್ರೆ ಅವ ಇದು ಉದಾಹರಣೆ ಕೊಟ್ಟವ. ಒಬ್ಬೊಬ್ಬರಿಗೆ ಭಸ್ಮೀಭೂತ ರೋಗ ಆಗಿರ್ತದಲ್ಲ, ಅಂತ ರೋಗ ಆದವರಿಗೆ 4 ಪಟ್ಟು ಭೋಜನ ಮಾಡಿದ್ರು ಸಹಿತ ಅವರಿಗೆ ತೃಪ್ತಿ ಅನ್ನೋದೇ ಇಲ್ಲ, ಇನ್ನೂ ಉಣ್ಬೇಕೆ ಅಂತಾರವ್ರು. ಹಂಗಾಗ್ತದಿಲ್ರಿ ಒಬ್ಬೊಬ್ಬರಿಗೆ ರೋಗ. ಭಸ್ಮೀಭೂತ ರೋಗ ಆಗಿರ್ತದ, ಏನ್ ಹಾಕಿದ್ರು ಖಲಾಸ್, ಇನ್ನೂ ಹಪಾಪಿ ಹಪಾಪಿ ಹಪಾಪಿ. ಆ ರೋಗದ ಬಲದಿಂದ ಸಾಮರ್ಥ್ಯ ಹೆಚ್ಚಾಗ್ತದಂತ ಯಾರು? ನೈಯಾಯಿಕ ಮತ್ತು ವೈಶೇಷಿಕರು. ನೋಡ್ರಿ, ಇನ್ನೊಮ್ಮೆ ಹೇಳ್ತಾರೆ ನೋಡ್ರಿ ಅವ್ರ ಮಾತಾ. ಆ ಸಂಖ್ಯೆಯು ಸಂಭವಿಸುವುದಿಲ್ಲ. ಯಾಕೆಂದರೆ ಯಾರಿಗೋ ಒಬ್ಬರಿಗೆ ಪಿತ್ತ ದೋಷದಿಂದ ಇಂಥ ರೋಗವಾಗುತ್ತದೆ. ಎಂಥ ರೋಗ ಅಂದ್ರೆ ಭಸ್ಮೀಭೂತ ರೋಗ. ಅವರು 4 ಪಟ್ಟು ಭೋಜನ ಮಾಡಿದಾಗ್ಯಾದರೂ ಕೂಡ ತೃಪ್ತಿಯಾಗುವುದೇ ಇಲ್ಲ. 4 ಮಂದಿ ಉಣಟ್ಟು ಒಬ್ಬನೇ ಉಂಡ್ರು ಸಹಿತ ಆ ರೋಗ ಆದವನಿಗೆ ತೃಪ್ತಿನೇ ಆಗಂಗಿಲ್ಲ. ಹೇಗೆ ಪಿತ್ತ ದೋಷದಿಂದ ಜಠರಾಗ್ನಿಯಲ್ಲಿಯ ಪಾಚಕ ಸಾಮರ್ಥ್ಯವು ಹೆಚ್ಚಾಗುವುದು, ಉದಾಹರಣೆ ಕೊಟ್ಟನವ, ಅದರಂತೆ ನೇತ್ರದಲ್ಲಿಯೂ ಕೂಡ ತಿಮಿರಾದಿ ದೋಷಗಳಿಂದ ಬೇರೆ ದೇಶದಲ್ಲಿರುವ ಸರ್ಪವನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಜಠರಾಗ್ನಿ ದೋಷದ ಬಲದಿಂದ ಜಠರಾಗ್ನಿಯಲ್ಲಿ ಪಾಚಕ ಸಾಮರ್ಥ್ಯ ಹೆಚ್ಚಾಯಿತು. ಅದರಂತೆ ನೇತ್ರದಲ್ಲಿ ದೋಷ ಇರುವುದರಿಂದ ಆ ಹುತ್ತ ದೇಶದಲ್ಲಿರುವ ಸರ್ಪ ನೋಡಲ್ಕ ಅದು ಇಲ್ಲಿ ಸಮ್ಮುಖ ಆಗಿ ತೋರ್ತದಂತಾರವ್ರು. ಯಾರು? ನೈಯಾಯಿಕ ವೈಶೇಷಿಕರು. ಅವ್ರ ಹೆಸರು ಹೇಳ್ತವಲ್ರಿ. ನೈಯಾಯಿಕರು ಯಾರು? ವೈಶೇಷಿಕರು ಯಾರ್ರಿ? ಹಂಗೆ ಹಿಂದ್ ಗಂಟು ಹೊಡೆದ್ರಿ ಅಂದ್ರೆ ಉಳಿತಾವ್. ಗೌತಮ ಮತ್ತು ಕಣ್ಬೂಕರ. ಗೌತಮ. ನೈಯಾಯಿಕರಲ್ಲಿ ಗೌತಮರು, ಇನ್ನ ಕಣಾದ ವೈಶೇಷಿಕರಲ್ಲಿ ಕಣಬುಕರು. ಮುಂದ್ ಹೋಗನ್ರಿ. ಹೂನ್ರಪ್ಪ. ಓಂ ನಮಃ ಶಿವಾಯ. ಇವೆಲ್ಲ ದೋಷಯುಕ್ತಿ ಅವ್ರು. ಇವು ಖರೆ ಅಂತಿಲ್ರಿ, ಇವೆಲ್ಲ ವಿರುದ್ಧ ದೋಷಯುಕ್ತವಾದದ್ದು ಮತಗಳದಾವ. ನಾ ಇಂಥವೆಲ್ಲ ಮತಗಳನ್ನ ಕೇಳಿನಿ. ಇದ್ರೊಳಗೆ ಯಾವಾದ ಸತ್ಯದ ನೀವು ಹೇಳ್ರಿ ಅಂತ ಗುರುಗಳಿಗೆ ಮುಂದೆ ಈ ಪ್ರಶ್ನೆ ಇಡ್ಲಾಗತ್ತ. ಯಾರು ತತ್ವದೃಷ್ಟಿ, ಇದು ಸತ್ಯ ಅಲ್ಲ. ಅವು ಒಂದಕ್ಕೊಂದು ಸಂಬಂಧ ಇಲ್ದಂಗ ಮತಗಳದವು. ಹೀಗ ನಾ ಕೇಳಿನಿ. ಎಲ್ಲಿ? ರಜ್ಜು ಸರ್ಪದಲ್ಲಿ ತೋರುವ ದೃಷ್ಟಾಂತದಲ್ಲೇ ಹಿಂಗಿಷ್ಟು ಮತಗಳ ಕೇಳಿನಿ. ಅವು ಒಂದಕ್ಕೊಂದು ಸಂಬಂಧ ಇಲ್ಲ. ಅದ್ರಾಗ ಯಾವಾಗ ಶ್ರೇಷ್ಠದ ಅದು ನೀವು ಹೇಳ್ರಿ ಅಂತ ಗುರುಗಳಿಗೆ ಆ ದೃಷ್ಟಾಂತದಲ್ಲೇ ಪ್ರಶ್ನೆ ಮಾಡ್ಯಾನ. 159 ಟಿಪ್ಪಣಿಗಳು ನೋಡ್ರಿ. ಏನದಪ್ಪ ಅಂತ ಕೇಳುವ. ಅಗಳು ನೋಡಿದೆನು. ಓಂ ನಮಃ ಶಿವಾಯ. ಮುಗದದು. ಓಂ ನಮಃ ಶಿವರಪ್ಪ. ಇನ್ನ ಮುಂದಾದ್ರ ಅದು ಈ ರೀತಿಯಿಂದ. ರೀ ಇನ್ನ ಮುಂದಿಂದ ಇನ್ನೊಂದು ಪ್ಯಾರಾಗ್ರಾಫ್ ಅದ್ ನೋಡ್ರಿ. ಇನ್ನೂ ಅದ ಈಚೆ ಕಡೆ ಅದ ಇನ್ನ. ಯಾರು ನೈಯಾಯಿಕ ವೈಶೇಷಿಕರದೇ ಏನ್ ಹೇಳ್ತಾರ ನೋಡಿ. ಈ ರೀತಿಯಿಂದ ಹುತ್ತವೆ ಮೊದಲಾದ ಸ್ಥಾನಗಳಲ್ಲಿರುವ ಸರ್ಪವನ್ನು
ಅನ್ಯಥಾ ಅಂದರೆ ಬೇರೆ ಪ್ರಕಾರದಿಂದ ಸಮ್ಮುಖವಾದ ರಜ್ಜು ದೇಶದಲ್ಲಿ ಯಾವ ಖ್ಯಾತಿ ಎಂದರೆ ಬಾಣ ಮತ್ತು ಮಾಡಿರುವರೋ ಅದು ಅನ್ಯಥಾ ಖ್ಯಾತಿ ಎಂದು ಹೇಳಿಸಿಕೊಳ್ಳುತ್ತದೆ. ಏನ್ ಹೇಳಿದ್ರು ನೋಡಿ, ಈ ರೀತಿಯಿಂದ ಹುತ್ತವೇ ಮೊದಲಾದ ಸ್ಥಾನಗಳಲ್ಲಿರುವ ಎಲ್ಲೋ ಅದು ಆ ಸರ್ಪವನ್ನು ಅನ್ಯಥಾ ಅಂದರೆ ಬೇರೆ ಪ್ರಕಾರದಿಂದ ಸಮ್ಮುಖವಾಗಿ ರಜ್ಜು ದೇಶದಲ್ಲಿ ಅಂದ್ರೆ ಸಮ್ಮುಖೇನ ಈ ಸದ್ಯ ಇಲ್ಲಿ ರಜ್ಜು ಹಗ್ಗ ಬರ್ತದಲ್ಲ, ಹಗ್ಗದಲ್ಲಿ ಅಲ್ಲಿ ಇಲ್ಲಿ ತೋರ್ತದಂತಾರವ್ರು. ಇರುವುದೆಲ್ಲದ ಹುತ್ತು ದೇಶದಲ್ಲದ ಅದು ನೇತ್ರದಲ್ಲಿ ದೋಷ ಇರುವ ಮೂಲಕ ಈ ಸಮ್ಮುಖ ರಜ್ಜು ದೇಶದಲ್ಲಿ ಸಮ್ಮುಖ ತೋರ್ಲಿಕ್ಕತ್ತದ. ರಜ್ಜು ದೇಶದಲ್ಲಿ ಯಾವ ಖ್ಯಾತಿ ಎಂದರೆ ಬಾಣ ಮತ್ತು ಕಥನವನ್ನು ಮಾಡಿರುವರೋ ಅದು ಅನ್ಯಥಾ ಖ್ಯಾತಿ ಎಂದು ಹೇಳಿಸಿಕೊಳ್ಳುತ್ತದೆ. ಇಲ್ಲೊಂದು ಟಿಪ್ಪಣಿ ಓದ್ ನೋಡ್ರಿ, ಎಷ್ಟು 160. ಇದು ಪ್ರಾಚೀನ ಮತವಿರುತ್ತದೆ. ನೈಯಾಯಿಕರಲ್ಲಿ ಪ್ರಾಚೀನ ಅಂದ್ರಿ ಹಳೆ ಕಾಲದ ಗೌತಮರು ಗೌತಮ್ರಿ ಹಳೆ ಬರ್ರು. ಇದು ಪ್ರಾಚೀನ ಮತವಿರುತ್ತದೆ. ಈ ಮತದಲ್ಲಿ ಅನ್ಯ ದೇಶದಲ್ಲಿರುವ ವಸ್ತುವಿನ ಜ್ಞಾನವನ್ನು ಅನ್ಯ ದೇಶದಲ್ಲಿ ಆಗುವುದೇ ಭ್ರಾಂತಿ ಎಂದು ಹೇಳಿರುತ್ತದೆ. ಅನ್ಯ ದೇಶದಲ್ಲಿ ಹುತ್ತು ದೇಶದಲ್ಲದ, ಅನ್ಯ ದೇಶದಲ್ಲಿ ಸಮ್ಮುಖದಲ್ಲಿ ತೋರ್ಲಿಕ್ಕತ್ತದ. ಅನ್ಯ ದೇಶದಲ್ಲಿ ಆಗುವುದೇ ಭ್ರಾಂತಿ ಎಂದು ಹೇಳಿರುತ್ತದೆ. ಅರ್ಥಾಧ್ಯಾಸ ಅಥವಾ ಜ್ಞಾನಾಧ್ಯಾಸ ರೂಪ ಭ್ರಾಂತಿ ಅಲ್ಲಿದು. ಈ ಭ್ರಾಂತಿ ಅರ್ಥಾಧ್ಯಾಸನೂ ಅಲ್ಲ, ಜ್ಞಾನಾಧ್ಯಾಸನೂ ಅಲ್ಲಿದು. ಇರುವುದಲ್ಲಿ, ತೋರುವುದಿಲ್ಲಿ. ಇದಕ್ಕೆ ಅನ್ಯಥಾ ಖ್ಯಾತಿ. ಇನ್ನು 129ನೇ ಅಂಕದಲ್ಲಿ ಚಿಂತಾಮಣಿಕಾರರ ಈ ಮತವಿರುತ್ತದೆ. ಏನಂತಾರರು, ಒಂದು ವೇಳೆ ದೋಷ ಸಹಿತವಾದ ನೇತ್ರದಿಂದ, ಅಂದ್ರೆ ಚಿಂತಾಮಣಿಕಾರರ ಮ್ಯಾಗ 161 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ್ರಿ 161, ಇದು ಚಿಂತಾಮಣಿ ಎಂಬ ಹೆಸರಿನ ಗ್ರಂಥಕಾರರಾದ ನವೀನ ನೈಯಾಯಿಕರು. ನವೀನ್ ಅಂದ್ರ ಹೊಸಬರು. ಇವರಿಗೆ ದಿದಿತಿಕಾರನು ಅಂತ ಕರೀತಾರೆ. ಇವರಿಗೆ ನವೀನ್ರಿ ದಿದಿತಿಕಾರ್. ಇದು ಚಿಂತಾಮಣಿ ಎಂಬ ಹೆಸರಿನ ಗ್ರಂಥಕಾರರಾದ ನವೀನ ನೈಯಾಯಿಕನ ಮತವಾಗಿರುತ್ತದೆ. ಇದರಲ್ಲಿ ಅನ್ಯ ವಸ್ತು ಅನ್ಯ ರೂಪದಿಂದಾಗುವ ಜ್ಞಾನ ರೂಪ ಜ್ಞಾನಾಧ್ಯಾಸಕನೇ ಭ್ರಾಂತಿ ಎಂದು ಹೇಳುತ್ತಾರೆ. ನೋಡಿ, ಅನ್ಯ ರೂಪದಿಂದಾಗುವ ಜ್ಞಾನ ರೂಪ, ಇದರಲ್ಲಿ ಅನ್ಯ ವಸ್ತು ಅನ್ಯ ರೂಪದಿಂದ ಆಗುವ ಅಂದ್ರೆ ಇರುವುದೊಂದು ತೋರುವುದೊಂದು. ಇರುವುದೇನದ ಹಗ್ಗದ, ತೋರುವುದು ಹಾವ. ಇದರಲ್ಲಿ ಅನ್ಯ ವಸ್ತು ಅನ್ಯ ರೂಪದಿಂದ ಆಗುವ ಜ್ಞಾನ ರೂಪ ಜ್ಞಾನಾಧ್ಯಾಸಕ್ಕೇನೆ ಭ್ರಾಂತಿ ಎಂದು ಹೇಳುತ್ತಾರೆ. ಈ ಅನ್ಯತಾ ಖ್ಯಾತಿಯ ವಿಶೇಷ ರೂಪ ಕಥನ ಮತ್ತು ಖಂಡನವನ್ನು ವೃತ್ತಿ ರತ್ನಾವಳಿಯ 12ನೆಯ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ 7ನೆಯ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅಲ್ಲಿ ನೋಡ್ಕೋರಿ.
ಏನ್ ಹೇಳ್ತಾರ್ರಿ ಮ್ಯಾಲ್ ನೋಡ್ರಿ ಟೀಕಾದೊಳಗ ಇದ್ರಾಗ ಅಂಕದೊಳಗ 129 ಚಿಂತಾಮಣಿಕಾರರ ಈ ಮತವಿರುತ್ತದೆ. ಏನಂತಾರ ಅವರು ನವೀನ ನೈಯಾಯಿಕರು? ಒಂದು ವೇಳೆ ದೋಷ ಸಹಿತವಾದ ನೇತ್ರದಿಂದ ಹುತ್ತಿನಲ್ಲಿರುವ ಸರ್ಪದ ಜ್ಞಾನವಾಗುವುದಾದರೆ, ಅಲ್ಲಿ ಇಲ್ಲಿ ತೋರ್ತದಂತೀರಲ್ಲ ನೀವು ಪ್ರಾಚೀನ ನೈಯಾಯಿಕರೇ, ಇವ್ರು ನವೀನ ನೈಯಾಯಿಕರು ಕೇಳ್ತಾರ್ರಿ ಅವ್ರಿಗೆ. ಅಲ್ಲಿದು ಇಲ್ಲಿ ತೋರ್ತದಂತೇನ್ ಹೇಳ್ತಿರಲ್ಲ, ಮಧ್ಯದಲ್ಲಿರುವ ಬೇರೆ ಪದಾರ್ಥಗಳ ಜ್ಞಾನವಾದರೂ ಆಗಬೇಕಾಗಿತ್ತು. ಮಧ್ಯದಲ್ಲಿ ಇನ್ನ ಎಷ್ಟು ಅಡತಡೆ ಅವೆಲ್ಲ ಅವಲ್ಲ, ಅಲ್ಲೆಲ್ಲ ಗಿಡ ಅವ, ಹಾದಿಗೊಟ್ಟೆ ನಡು ನೋಡಕರ ಆ ಹುತ್ತಿಗೂ ಮತ್ತು ಈ ನೇತ್ರಕ್ಕೂ ನೋಡು ಎಳೆಗ ಏನ್ ಅಂತರದಲ್ಲ, ಅಂತರದಲ್ಲಿ ಇನ್ನೂ ಎಷ್ಟೋ ಪದಾರ್ಥಗಳದಾವ, ಅವು ತೋರ್ಬೇಕಾಗಿತ್ತು. ಪದಾರ್ಥಗಳ ಜ್ಞಾನವಾದರೂ ಆಗ್ಬೇಕಾಗಿತ್ತು ಅನ್ನೋದ್ರ ಮ್ಯಾಗ ಇಲ್ಲೊಂದು 162 ಟಿಪ್ಪಣಿ ಕೊಟ್ಟರ ನೋಡ್ರಿ. ಏನ್ ಹೇಳ್ತಾರ? ಎಲ್ಲಿ ಬಂಗಾರದ ಅಂದ್ರೆ ಚಿನ್ನವಾರ ಅಂಗಡಿಯಲ್ಲಿರುವ ಬೆಳ್ಳಿಯ ಜ್ಞಾನವು ಶಿಂಪಿ ಮೊದಲಾಗುವ ಏನ್ರಿ ಶಿಂಪಿ ದೇಶದಲ್ಲಿ ಆಗುವುದು ಇರುವುದಿಲ್ಲದ. ಆ ಶನಿವಾರ ಅಂಗಡಿಯಾಗ ಬಂಗಾರ ಅದ, ಮತ್ತ ಎಲ್ಲಿ ತೋರ್ಲಿಕತ್ತದದು? ನೋಡ್ರಿ ಏನಂತಾರೆ, ಎಲ್ಲಿ ಬಂಗಾರದ ಅಂದ್ರೆ ಚಿನ್ನವಾರ ಅಂಗಡಿಯಲ್ಲಿರುವ ಬೆಳ್ಳಿಯ ಜ್ಞಾನವು ಶಿಂಪಿ ದೇಶದಲ್ಲಿ ಆಗುವುದು. ಅಲ್ಲಿ ಅಂಗಡಿ ಮತ್ತು ಅದರಲ್ಲಿರುವ ಸರ್ವ ಸಾಮಗ್ರಿ ಸಹಿತವಾಗಿ ಬಂಗಾರದ ಜ್ಞಾನವಾದರೂ ಆಗಬೇಕಾಗಿತ್ತು. ಅಲ್ಲಿ ಇಲ್ಲಿ ತೋರ್ತದಂತೆಲ್ಲ, ಅಲ್ಲೇ ಏನನ ಚಿಮಟ ಅದ, ಹತೋಡಿ ಅದ, ಪತ್ತಾರ ಅವನು ಹಾನ, ಅವ್ರ ಜ್ಞಾನ ಆಗ್ಬೇಕಾಗಿತ್ತು. ಅಲ್ಲಿ ಇಲ್ಲಿ ತೋರ್ತದಂದೆ ಅಂದ್ರೆ ಅವ್ರದ್ದು ಯಾಕಾಗಿಲ್ಲ? ಹಿಂಗ್ ಕೇಳವ್ರ ಅದಾರ ಅವ್ರು. ಯಾರು? ಚಿಂತಾಮಣಿಕಾರರು ಕೇಳಗತ್ತಾರ್ರಿ, ನವೀನ ನೈಯಾಯಿಕರು ಪ್ರಾಚೀನ ನೈಯಾಯಿಕರಿಗೆ ಕೇಳಗತ್ತಾರ, ಗೌತಮರಿಗೆ. ಬಂಗಾರದ ಅಂಗಡಿಯ ಜ್ಞಾನವು ಶಿಂಪಿ ದೇಶದಲ್ಲಿ ಆಗುವುದು, ಅಲ್ಲಿ ಅಂಗಡಿ ತೋರ್ಬೇಕಾಗಿತ್ತು ಮತ್ತು ಅದರಲ್ಲಿರುವ ಸರ್ವ ಸಾಮಗ್ರಿ ಸಹಿತವಾಗಿ ಏನೇನಿದ್ದಲ್ಲ, ಹತೋಡಿತ್ತು, ಚಿಮಟ ಇತ್ತು, ಅವು ಮಾಡುವೆಲ್ಲ ಸಾಮಗ್ರಿಗಳಿದ್ದು, ಮತ್ತು ಬಂಗಾರದ ಜ್ಞಾನವಾದ್ರೂ ಆಗ್ಬೇಕಾಗಿತ್ತು. ಅಂಗಡಿಯಾಗಿನ ಬಂಗಾರ ಇತ್ತಲ್ಲ, ಅದ್ರದ್ದು ಜ್ಞಾನ ಆಗ್ಬೇಕಾಗಿತ್ತು. ಇಲ್ಲಿ ಸುಕ್ತಿ ದೇಶದಲ್ಲಿ ಹೆಂಗ್ ತೋರ್ತದು? ಅವು ಬಿ ತೋರ್ಬೇಕಾಗಿತ್ತಲ್ಲ. ಆದರೆ ಆಗುವುದಿಲ್ಲ, ಯಾವ ತೋರಿಲ್ಲ. ಆಗಬೇಕಾಗಿತ್ತು. ಆದ್ದರಿಂದ ಪರದೇಶದಲ್ಲಿರುವ ವಸ್ತುಗಳ ಜ್ಞಾನವು ನೇತ್ರದಿಂದ ಆಗುವುದಿಲ್ಲ. ಯಾರು? ಇವ್ರು ನವೀನ ನೈಯಾಯಿಕರು ಅವ್ರ ಮ್ಯಾಗ ದೋಷ ಕೊಡ್ತಾರ್ರಿ, ಪ್ರಾಚೀನರ ಮ್ಯಾಗ. ಮತ್ತೇನಂದ್ರೆ, ದೋಷ ಸಹಿತವಾದ ನೇತ್ರದಿಂದ ಹಗ್ಗವು ನಿಜ ರೂಪದಿಂದ ತೋರುವುದಿಲ್ಲ. ಏನಾಗ್ಯದ? ದೋಷ ಸಹಿತವಾದ ನೇತ್ರದಿಂದ ಅದು ಇದ್ದಕ್ಕಿದ್ದಂಗೆ ತೋರಿಲ್ಲದು. ಯಾಕ? ದೋಷ ಸಹಿತ ಇರೋಣದರಿಂದ ಆ ನಿಜದಿಂದ ತೋರುವುದಿಲ್ಲ. ನಿಜ ಅಂದ್ರೇನು? ಆ ಗುಂಜು ಪುಂಜು ತ್ರಿವಲಾಕಾರ ಹಿಂಗ ತೋರಿಲ್ಲದು, ಸರ್ಪ ರೂಪದಿಂದ ತೋರುತ್ತದೆ. ಆದ್ದರಿಂದ ಹಗ್ಗವೇ ಅನ್ಯಥಾ ಅಂದರೆ ಬೇರೆ ಪ್ರಕಾರ ಸರ್ಪ ರೂಪದಿಂದ ಯಾವ ಖ್ಯಾತಿ ಅಂದರೆ ಬಾಣ ಮತ್ತು ಕಥನವನ್ನು ಮಾಡುವರೋ ಅದು ಅನ್ಯಥಾ ಖ್ಯಾತಿ ಎನಿಸುತ್ತದೆ. ಪ್ರಾಚೀನ ನೈಯಾಯಿಕರಿಗೂ ಮತ್ತು ಯಾರಿಗೆ ನವೀನ ನೈಯಾಯಿಕರಿಗೆ ಏನು ಭೇದ ಐತ್ರಿ?
ಇಬ್ರದು ಒಂದೇ ಆಯ್ತು ಏನ್ ಬೇರೆ ಆಯ್ತು? ಹ್ಯಾಂಗ್ರಿ? ಅವ್ರು ಹೊರಗಿನ ತೋರ ಹೇಳ್ರಿ, ದೂರ ದೇಶದಲ್ಲಿ ಅದ್ಯಾಂಗ ತೋರ್ ಅಂದಾರಿ. ಹಾ, ಅದು ತೋರಂಗಿಲ್ಲ ಅಂತ ಹೇಳ್ಯಾರ. ಇವ್ರು ಏನ್ ಹೇಳಿದ್ರು, ಇವ್ರದ್ದು ಹೆಂಗ್ ತೋರ್ತು, ಅವ್ರದ್ದು ಹೆಂಗ್ ಹೇಳಿದ್ರು, ಅವ್ರದ್ದು ಹೇಳಿದ್ರು. ಅವ್ರು ಪ್ರಾಚೀನರು ಹೆಂಗ್ ಒಪ್ಕೊಂಡ್ರ, ಇವ್ರು ನವೀನ್ರಿ ಹೆಂಗ್ ಒಪ್ಕೊಂಡ್ರು? ಪ್ರಾಚೀನರು ಹುತ್ತದಲ್ಲಿ ದೂರ ದೇಶದಲ್ಲಿ ತೋರಿರುವಂತ ಏನ್ ಹಾವಲ್ಲ, ಅದು ಈ ಸಮ್ಮುಖ ಹಗ್ಗದಲ್ಲಿ ತೋರ್ಸದ ಅವ್ರು ಹೇಳ್ರಿ. ಹಾ, ಬರೋಬರ್ ಅದ. ಸ್ಥಾನ ಪಲ್ಲಟದವ್ರದು ಅಲ್ಲಿ ಇಲ್ಲಿ ತೋರ್ಯದಂತಾರ ಅವರು. ಯಾರು ಪ್ರಾಚೀನರು ಇರುದ ಅಲ್ಲಿ, ತೋರುದಿಲ್ಲಿ, ಸ್ಥಾನ ಪಲ್ಲಟ್ ಹೇಳ್ಯಾರ ಅವರು. ಇನ್ನ ನವೀನ್ರಿ ಏನ್ ಹೇಳ್ಯಾರಿಪ್ಪ? ಅಲ್ಲಿ ಕಾಣೋ ಸರ್ಪ ಕಾಣಬೇಕಾಯ್ತ, ನಡು ಇದ್ದಂತ ಗಿಡ ಗಂಟಿ ಗೋಡೆ ಯಾಕೆ ಕಾಣ್ಲಿಲ್ಲ ತೀವ್ರತಾರೆ. ಹಾ, ಅದು ಅವ್ರ ಮ್ಯಾಲ ದೋಷ ಕೊಟ್ಟು ತಮ್ಮದೇನು ಸಿದ್ಧಾಂತ ಮಾಡಿದ್ರಪ್ಪ ಅವ್ರ? ಅದು ನೀವು ಹೇಳುದು ಅವ್ರ ಮ್ಯಾಲ ದೋಷ ಕೊಟ್ರಿ ಅವ್ರು. ನೇತ್ರದ ದೋಷದಿಂದ ಹಗ್ಗದ ನೀರು ತೋರ್ಲಾರ ಸಂಬಂಧ ಅದು ಸರ್ಪ ಆಗಿ ತೋರ್ತದಂತ ನವೀನ್ರ ಅಂತಾರೆ. ಹಾ, ನವೀನ್ರದ ಅಭಿಪ್ರಾಯ ಏನು? ಇರುದೊಂದು ತೋರುದೊಂದು. ಇರುದೇನದ ಹಗ್ಗದ, ತೋರುದೇನು ಸರ್ಪ. ನವೀನ್ರಿಗೂ ಮತ್ತು ಪ್ರಾಚೀನ್ರಿಗೆ ಎಷ್ಟು ವ್ಯತ್ಯಾಸ ಅದ? ಪ್ರಾಚೀನ್ರ ಏನಂತಾರ, ಇರುದಲ್ಲಿ ತೋರುದಿಲ್ಲಿ. ಸ್ಥಾನ ಪಲ್ಲಟದ ಪ್ರಾಚೀನರದು. ನವೀನ್ರದೇನದ ಹಂಗಿಲ್ಲ, ಅಲ್ಲಿದಿಲ್ಲಿ ತೋರಿಲ್ಲ, ಇಲ್ಲಿದಿಲ್ಲೇ ಇರುದೊಂದು ತೋರುದೊಂದು. ಅರ್ಥ ಆಗ್ತದಿಲ್ರಿ? ಪ್ರಾಚೀನರು ಅಲ್ಲಿದಿಲ್ಲಿ ತೋರ್ತದಂತಾರ, ನವೀನ್ರ ಹಂಗಲ್ಲ. ಹಾ ರೀ, ಅದೇ ಇರೋದು ಹಗ್ಗದ ತೋರೋದು ತೋರ್ಬೇಕಂತ ಅಂತಾರ. ಯಾರು ಪ್ರಾಚೀನರು ಹೇಳ್ಯಾರದು? ಇಲ್ಲ, ನವೀನ್ರು ಹಗ್ಗದ ನಿಜವಾದ ರೂಪ ತೋರ್ಲಾರ ಸಂಬಂಧ ಅದು ಹಾವಾಗಿ ತೋರ್ಲಕತ್ತದ. ಹಾ, ಅಂದ್ರ ಇರೋದ್ ಹಗ್ಗದ ಹಾವಾಗಿ ತೋರ್ಲಕತ್ತದ ಅಂತಾರ ಅವ್ರು. ಹಾ, ಇವ್ರು ಯಾರು ನವೀನ್ರ ಏನಂತಾರ, ಅಲ್ಲಿದಿಲ್ಲಿ ತೋರಿಲ್ಲ, ಇಲ್ಲಿದೆ ಇಲ್ಲದೆ ತೋರದ. ಹಾ, ನಿಮ್ ಮಾತು ಅಸಂಭವದ. ಅಲ್ಲಿದಿಲ್ಲಿ ತೋರ್ಯದೇನಂತೀರಲ್ಲ, ಅದು ಅಲ್ಲಿದಿಲ್ಲಿ ತೋರ್ಬೇಕಾದ್ರೆ ನಡು ಹಾದ್ಯಾಗಿನ್ನ ಎಷ್ಟೋ ಇದ್ದು ಅವು ತೋರ್ಬೇಕಾಗಿತ್ತು, ಅದೊಂದು ದೋಷ ಕೊಟ್ರು. ಮತ್ತ ಅಲ್ಲಿದಿಲ್ಲಿ ತೋರಿಲ್ಲದು, ಇಲ್ಲಿದಿಲ್ಲೇ ತೋರ್ಯದ. ಹಂಗ ಇರುದೊಂದು ತೋರುದೊಂದು. ಇರುದೇನು ಹಗ್ಗ, ತೋರುದೇನು ಸರ್ಪ. ಇದಕ್ಕೆ ಅನ್ಯತಾ ಖ್ಯಾತಿ ಅಂತ ಕರೀತಾರೆ. ಯಾರು? ಇವರು ಚಿಂತಾಮಣಿಕಾರರು. ಹದ್ದು ಬಿ ಇಲ್ಲಿ ಐತನ್ರಪ್ಪ ರೀ, ಓರಿ ಹದ್ದು ಬಿ ಇಲ್ಲೇ ರೀ, ಗುಂಜು ಪಂಜು ಅದ್ರಿ. ಹಾ, ಅದು ಹಗ್ಗದ ನಿಜ ರೂಪ ಗೊತ್ತಾಗ್ಲಾರ ಬಟ್ಟೆಕ ಇದು ಭ್ರಾಂತಿ ಆಗೈತ್ರಿ. ದೃಷ್ಟಾಂತ ಒಂದು ಅಧಿಷ್ಠಾನದಾಗ ಸ್ಥೂಲ ದೃಷ್ಟಿಯಿಂದ ಹೇಳಿದಾಗ ಅದು ಬೇಕೇ ಆಗ್ತದ. ಆ ಪಾರಮಾರ್ಥಿಕ ಸತ್ಯ ತಂದು ಇಲ್ಲಿ ದೃಷ್ಟಾಂತದಾಗ ಹೇಳಿದ್ರೆ ನಡೆಯಂಗಿಲ್ಲ. ಹೌದೌದು. ಇಲ್ಲಿದಿಲ್ಲೇ ಆ ನಿಜ ರೂಪ ಗೊತ್ತಾಗಲಾರ ಬಟ್ಟೆಕ. ನಿಜ ಅಂದ್ರೇನು? ಆ ಗುಂಜ ಪುಂಜ ತ್ರಿವಲಾಕಾರ ಅದು ಗೊತ್ತಾಗಲಾರ ಬಟ್ಟೆಕ ಏನಾಯ್ತಪ್ಪ ಅಂತ ಕೇಳಿದ್ರೆ ಅದು ಹಾವಾಗಿ ತೋರ್ಯದ. ಇರುದೊಂದು ತೋರುದೊಂದು. ನೋಡ್ರಿ, ಇನ್ನೊಮ್ಮೆ ಓದ್ತೀನಿ ನೋಡ್ರಿ. ಚಿಂತಾಮಣಿಕಾರರ ಈ ಮತವಿರುತ್ತದೆ. ಒಂದು ವೇಳೆ ದೋಷ ಸಹಿತವಾದ ನೇತ್ರದಿಂದ ಹೊತ್ತಿನಲ್ಲಿರುವ ಸರ್ಪದ ಜ್ಞಾನವಾಗುವುದಾದರೆ
ಆಗಬೇಕಾಗಿತ್ತು. ಎಷ್ಟು ಅದಾವ ನಡು ಮಧ್ಯದಲ್ಲಿ, ಎಷ್ಟು ಅದಾವಲ್ಲ ಅಕುರ್ ಜ್ಞಾನ ಆಗ್ಬೇಕಾಗಿತ್ತು. ಆದ್ದರಿಂದ ಪರದೇಶದಲ್ಲಿರುವ ವಸ್ತುಗಳ ಜ್ಞಾನವು ನೇತ್ರದಿಂದ ಆಗುವುದಿಲ್ಲ. ಮತ್ತೇನೆಂದರೆ ದೋಷವಾದ ನೇತ್ರದಿಂದ ಹಗ್ಗವು ನಿಜ ರೂಪದಿಂದ ತೋರುವುದಿಲ್ಲ. ಹಗ್ಗದ ನಿಜ ರೂಪ ಏನ್ರಿ? ಹಗ್ಗದ ನಿಜ ರೂಪ ಪುಂಜ. ಆ ನಿಜ ರೂಪದಿಂದ ತೋರುವುದಿಲ್ಲ, ಸರ್ಪ ರೂಪದಿಂದ ತೋರುತ್ತದೆ. ಅಂದ್ರೆ ವಿಶೇಷ ಅಧಿಷ್ಠಾನ ಜ್ಞಾನ ಆಗಿಲ್ಲದು. ವಿಶೇಷ ಜ್ಞಾನ ಆಗಿತ್ತಂದ್ರೆ ತೋರ್ತಿದಿಲ್ಲ, ತೋರ್ತಿತ್ತಿಲ್ಲ. ಅಂದ್ರೆ ವಿಶೇಷ ಜ್ಞಾನ ಆಗ್ಯದ್ರಿ. ರೂಪದಿಂದ ತೋರುವುದಿಲ್ಲ ಅಂದ್ರ ಅದೇ ವಿಶೇಷ ರೂಪನೇ, ಗುಂಜಪುಂಜನೇ ವಿಶೇಷ ರೂಪ. ಅದೇ ವಿಶೇಷ ರೂಪ. ಎಂತ ವಿಶೇಷ ರೂಪ ಆಗ್ಯದ ಇವನಿಗೆ? ಕಲ್ಪಿತ ವಿಶೇಷ ಆಗ್ಯದ. ಅಧಿಷ್ಠಾನ ರೂಪ ವಿಶೇಷ ಆಗಿಲ್ಲ, ಕಲ್ಪಿತ ವಿಶೇಷ ಆಗ್ಯದ. ಕಲ್ಪಿತ ವಿಶೇಷ. ಅಧಿಷ್ಠಾನದಲ್ಲಿ ಎರಡು ರೂಪ ಅದ. ಒಂದು ಅಧಿಷ್ಠಾನ ರೂಪ ವಿಶೇಷ, ಒಂದು ಅಧ್ಯಸ್ಥ ರೂಪ ವಿಶೇಷ. ಇದು ಅಧ್ಯಸ್ಥ ವಿಶೇಷ ರೂಪ. ಇದು ಅಧ್ಯಸ್ಥ ರೂಪ ವಿಶೇಷ ಆಗ. ವಿಶೇಷ ಆಗಿಲ್ಲ ತಿಂಗಲ್ಲ, ವಿಶೇಷ ಆಗ್ಯದ. ಎಂತ ವಿಶೇಷ ಆಗ್ಯದ? ಅಧ್ಯಸ್ಥ ರೂಪ ವಿಶೇಷ ಆಗ್ಯದ. ಹೌದ್ರಿ? ಏನಂತಾರ ನೋಡ್ರಿ, ಬೇರೆ ಪದಾರ್ಥಗಳ ಜ್ಞಾನವಾದರೂ ಆಗಬೇಕಾಗಿತ್ತು. ಯಾಕ ಸರ್ಪ ತೋರ್ತು ನಡು ಎಷ್ಟೋ ಇದ್ದು ಅಲ್ಲ, ಇನ್ನು ಗಿಡ ಇತ್ತು, ಗುಡ್ಡಿತ್ತು, ಮಣ್ಣಿತ್ತು, ಹೆಂಟಿ ಕಲ್ಲ ಏನೇನಿದ್ದು ಎಲ್ಲ ತೋರ್ಬೇಕಾಗಿತ್ತು. ಇದು ದೋಷ ಕೊಟ್ಟವ್ರನ್ಯಾಗ ಯಾರು? ಈ ನವೀನ ನೈಯಾಯಿಕ. ಆದ್ದರಿಂದ ಪರದೇಶದಲ್ಲಿರುವ ವಸ್ತುಗಳ ಜ್ಞಾನವು ನೇತ್ರದಿಂದ ಆಗುವುದಿಲ್ಲ. ಮತ್ತೇನೆಂದರೆ ದೋಷ ಸಹಿತವಾದ ನೇತ್ರದಿಂದ ಹಗ್ಗವು ನಿಜ ರೂಪದಿಂದ ತೋರುವುದಿಲ್ಲ. ಆ ದೋಷ ಇರೋದರಿಂದ ಹಗ್ಗದ ನಿಜ ರೂಪ ತೋರೋದ್ರಿಂದಲ್ಲ, ಸರ್ಪ ರೂಪದಿಂದ ತೋರುತ್ತದೆ. ಆದ್ದರಿಂದ ಹಗ್ಗವೇ ಅನ್ಯಥ ಅಂದರೆ ಬೇರೆ ಪ್ರಕಾರ ಸರ್ಪ ರೂಪದಿಂದ ಯಾವ ಖ್ಯಾತಿ ಎಂದರೆ ಭಾನ ಮತ್ತು ಕಥನವನ್ನು ಮಾಡಿರುವರು ಅದು ಅನ್ಯಥಾ ಖ್ಯಾತಿ ಎನಿಸುತ್ತದೆ. ಅವರಿಗೆ ಪ್ರಾಚೀನರಿಗೆ ನವೀನರಿಗೆ ಏನ್ ವ್ಯತ್ಯಾಸ ಐತಪ್ಪ ಅಂತ ಕೇಳಿದ್ರೆ, ಪ್ರಾಚೀನರು ಏನ್ ಹೇಳ್ತಾರ? ಸ್ಥಾನ ಪಲ್ಲಟ್ ಹೇಳ್ತಾರ, ಅಲ್ಲಿದಿಲ್ಲಿ ತೋರ್ತದಂತ ಅವ್ರಂತಾರ. ಇವರು ನವೀನ್ರು ಏನಂತಾರ? ಅಲ್ಲಿದಿಲ್ಲಿ ತೋರಿಲ್ಲ, ಇಲ್ಲಿದಿಲ್ಲೇ ಇರುದೊಂದು ತೋರುದೊಂದು. ಇರೋದು ಹಗ್ಗ, ಒಬ್ಬರಿಗೆ ಅರ್ಥಾಧ್ಯಾಸ, ಇನ್ನೊಬ್ಬರಿಗೆ ಜ್ಞಾನಾಧ್ಯಾಸ ಆಗೈತೇನ ಇವ್ರಿಗೆ? ಅವರು ಸ್ಥಾನ ಪಲ್ಲಟ್ ಹೇಳ್ತಾರ, ಇವ್ರು ಹಂಗಲ್ಲ. ಇಲ್ಲಿದಿಲ್ಲಿ ಇರುವುದು ಹಗ್ಗ, ತೋರುದು ಹಾವ. ಹಿಂಗ್ ತೋರಂತ. ಅದಕ್ಕಿನ್ನ 130ನೇ ಅಂಕದಲ್ಲಿ 4ನೇದು ಅಖ್ಯಾತಿ ಮತ. ಉಕ್ತ 3 ಖ್ಯಾತಿಗಳ ಖಂಡನ ಮಾಡ್ತಾನ್ರಿ ಅವ. ಇಲ್ಲಿ ತನ ಏನ್ 3 ಖ್ಯಾತಿ ಹೇಳ್ಕೊಂಬಂದ್ರಲ್ಲ, ಈ ಅಖ್ಯಾತಿ ಮತ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಆ 3 ಮತಗಳನ್ನ ಖಂಡನ ಮಾಡ್ತಾನ. ಮತ್ತು ಅಖ್ಯಾತಿವಾದಿಯ ಈ ಅಭಿಪ್ರಾಯವಿರುತ್ತದೆ. ಅಖ್ಯಾತಿವಾದಿಗಳು ಯಾರಪ್ಪ? ಸಾಂಖ್ಯ ಪ್ರಭಾಕರ್ ಅನ್ರಿ. ಹಿಂದೆ ಹೇಳ್ಕೊಂಬಂದಾರ ನೋಡ್ರಿ. ಸಾಂಖ್ಯ ಪ್ರಭಾಕರ್ 4ನೇದವ್ರು.
ಅವ್ರೆಲ್ಲ ಮತವಾದಿಗಳು ಬರದ್ರಿಲ್ರಿ ಸರ್? ಹಾ ಬರ್ದನ್ರಪ್ಪ ಅವ್ರು. ಹಾ, ಅಸತ್ಖ್ಯಾತಿ ಯಾವ ಓದ್ತೇನ್ರಿಪ್ಪ? ಸತ್ಯಾತಿ ಅವರೇ ಯಾರು? ಬೌದ್ಧನ ಮಾಧ್ಯಮಿಕರು. ಹಾ, ಶೂನ್ಯವಾದಿ ಮಾಧ್ಯಮಿಕ. ಇನ್ನ ಆತ್ಮಖ್ಯಾತಿ ಒಪ್ಪದವ್ರು ಯಾರ್ರಿ? ಶ್ರೋತ್ರಾಂತಿಕ. ಹಾ, ಶ್ರೋತ್ರಾಂತಿಕ. ಇನ್ನ ಅನ್ಯಥಾ ಖ್ಯಾತಿ ಒಪ್ಪದವ್ರು ಯಾರ್ರಿ? ಗೌತಮರು ಕಣಬಕರು. ಹಾ, ಗೌತಮ ಕಣಬುಕ. ಇನ್ನ ಖ್ಯಾತಿ ಇನ್ನ ಅವ್ರು ಯಾರ್ರಿ? ಚಿಂತಾಮಣಿಕಾರರು, ನವೀನ್ ನೈಯಾಯಿಕರು. ಅವರಿಗೆ ದಿದೀತಿಕಾರ ಅಂತ ಕರೀತಾರ್ರಿ. ನವೀನ್ ನೈಯಾಯಿಕರನ್ರಿ? ಹಾ, ನವೀನ್ರು ದಿದೀತಿಕಾರ್. ಏನ್ರಿ? ದಿದೀತಿಕಾರ್. ದಿದಿ. ಹಾ, ಅವರಿಗೆ ಏನಂತಾರ, ಇನ್ನೊಂದು ಹೆಸರು ಅದ, ಗಂಗೇಚ ಭಟ್ಟೋಪಾಧ್ಯಾಯರು ಅಂತ ಕರೀತಾರ್ರಿ ಅವ್ರಿಗೆ. ಗಂಗೇಚ ಭಟ್ಟೋಪಾಧ್ಯಾಯರು, ದಿದೀತಿಕಾರರು ಪರ್ಯಾಯ ಪದಗಳು. ಇನ್ನು ಅಖ್ಯಾತಿ ಮತವನ್ನು ಒಪ್ಪಿದವರು ಹೇಳಿದ್ರಲ್ಲ ಈಗ, ಸಾಂಖ್ಯ ಪ್ರಭಾಕರ್. ಸಾಂಖ್ಯ ಪ್ರಭಾಕರರು. ಈ 4ನೇದಾದ ಅಖ್ಯಾತಿ ಮತ. ಮತ್ತ ನಾಳಿನ ದಿವಸ ನಾವು ನೀವು ನೋಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ. ಮಂಗಲ ಹೇಳ್ರಿ. 2 ಇದು ಆಯ್ತಲ್ರಿಪ್ಪ ಈಗ? ಹ್ಞೂನ್ರಿಪ್ಪ. 3 ರೀ. ಅಲ್ರಿ, ಒಂದು ಇಲ್ಲಿದಿಲ್ಲೇ ತೋರ್ತದ, ಒಂದ್ ಅಲ್ಲಿದ್ ತೋರ್ತದ. ಹಾ, ಪ್ರಾಚೀನ ನೈಯಾಯಿಕರಿ ನಂತರ ಅಲ್ಲಿದಿಲ್ಲಿ ತೋರ್ತದಂತಾರ್ರಿ. ಹಾ ರೀ. ನವೀನ್ರು ಅಲ್ಲಿದಿಲ್ಲಿ ತೋರ್ಬೇಕಾದ್ರ ನಡು ಹಾದ್ಯಾಗ ಎಟ್ಟು ಅಡತಡೆಗಿದ್ದು ಅವು ತೋರ್ಬೇಕಾಗಿತ್ತಲ್ಲ. ಬರೇ ಆ ಸರ್ಪೆ ಯಾಕೆ ತೋರ್ತು? 2 ಮತ. ಹಾ, ಇಲ್ರಿ, ಅವ್ರ ಮ್ಯಾಗ ದೋಷ ಕೊಟ್ಟಿದ್ದು. ಇನ್ನು ತನ್ನ ಮತ ಏನಪ್ಪಾ ಅಂದ್ರ ಅಲ್ಲಿದಿಲ್ಲಿ ತೋರಿಲ್ಲಪ್ಪ, ಇಲ್ಲಿದಿಲ್ಲಿ ತೋರ್ಯದ. ಇರುದ್ ಹಗ್ಗ, ತೋರುದ್ ಹಾವ. ಅವ್ರ ಮ್ಯಾಗ ದೋಷ ಕೊಟ್ಟು ತನ್ನ ಮತ ಮಂಡನ ಮಾಡ್ಯಾನ್ರಿ ಅವ. ಈ ಸದ್ರಿ ಪರಿಣಾಮಿ ಅರ್ಥ. ಹಾ, ಅದಕ್ಕೆ ಇನ್ನ ಅಖ್ಯಾತಿ ಮತ ಏನ್ ಮಾಡ್ತಾನಪ್ಪ, ಸಾಂಖ್ಯ ಪ್ರಭಾಕರರು ಆ 3 ಮತಗಳನ್ನ ಖಂಡನ ಮಾಡಿ ತಮ್ಮ ಮತವನ್ನು ಮಂಡನ ಮಾಡ್ತಾರ ನಾಳೆ. ಓಕೆ, ನಮಸ್ಕಾರ. ಆ ವಿಷಯ ಮತ್ತೆ ನಾವು ನೀವು ನೋಡೋಣ್ರಿ. ಮಂಗಲ್ ಹೇಳ್ರಿ. ಹೇಳ್ರಿ ರವಿಕುಮಾರ್ ಮುಡ್ತಿರ್ಲಿಲ್ಲ. ಹೇಳ್ರಿ ರವಿಕುಮಾರ್ ಹೇಳ್ತಿರಿಲ್ರಿ? ಯಾರು ಹೇಳ್ರಿ, ತಾವೇ ಹೇಳ್ರಿ. ಗಟ್ಟಿ ಸಾಬ್ರು ಹೇಳ್ರಿ. ನೋಡ್ರಿ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ತ ಮೀರಿದ, ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿಕ ಹೃದಯಾಬ್ದ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸತೈಲ ತಿಮಿರ, ಸವೆಯದ ಸದ್ಭಕ್ತಿ ರಸತೈಲ ತಿಮಿರ ಪ್ರವಿಮಲ ಕಳೆಯೆಂಬ ಒತ್ತಿಗಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿಯೇ
ಮಸಕಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಮಸಕಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೂರ್ಧದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣ ಮುರುಮುಟ್ಟರೆ ಗಣನೆ ಗತಿತಾರ್ಥ ತೋರುವ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ವೆನಿಸುವ ಶಂಭು ಲಿಂಗವೇ ತಾನದ ಮನಿ ಎನಿಸುವ ಶಂಭು ಲಿಂಗವೇ ತಾನದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಾಂಬಜೈ ನಮಃ. पार्वतीपति हर 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 महादेव. श्री वन्यजीव शिव महाराज की जय. सदगुरु सिद्धारूढ़ महाराज की जय. मौन योगी गुरुनाथ अरुण महाराज की जय. पहले योगी अल्लम प्रभु महाराज की जय. भक्ति भंडारी जगत ज्योति बसवेश्वर महाराज की जय. वीर वीरागिनी माँ ಅಕ್ಕಮಾದೇವಿ ಮಾತಾ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈ ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲ ಶರಣರಿಗೆ ಮಹಾತ್ಮರಿಗೆ ತಾಯಂದ್ರಿಗೆ ಶರಣಾರ್ಥಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸತ್ಸಂಗದಲ್ಲಿ ಭಾಗಿಯಾದ ಎಲ್ಲ ಮಹಾತ್ಮರ ಪದಕ್ಕೆ ಅನಂತ ಕೋಟಿ ನಮಸ್ಕಾರ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪಾದಕ್ಕೂ ಸಕಲ ಪಾದಕ್ಕೂ ಶರಣ ಶರಣಾರ್ಥಿಗಳು.